ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಟಾಪ್ 7 ಚೀಪೆಸ್ಟ್ ಕಾರ್ಸ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. 2020-24ರಲ್ಲಿ ಅತಿ ಕಡಿಮೆಯ ಪ್ರೈಸ್ ಹೊಂದಿರತಕ್ಕಂಥ ಕಾರ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಕಾರ್ಗಳು ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು. ಅಂಡರ್ 6 lakhs ಕೆಳಗೇ ಬರುತ್ತೆ. ಟಾಪ್ ಟಾಪ್ 7ನಲ್ಲಿ ಬರ್ತಕ್ಕಂಥದ್ದು ಮಾರುತಿ ಸೆಲ್ರಿಯೋ. ಈ ಕಾರ್ ಬಂದು 25-26 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 998 cc ಆಗಿರುತ್ತೆ. ಇದರ ಪ್ರೈಸ್ ಬಂದು 5.25 ಲಕ್ಷದಿಂದ 7 ಲಕ್ಷ ಅಂತಲೇ ಹೇಳ್ಬೋದು. ಇದರ ಪವರ್ ಬಂದು 66 bhp ಹೊಂದಿರುತ್ತೆ. 89 Nm ಟಾರ್ಕ್ ಹೊಂದಿರುತ್ತೆ. ಮತ್ತು 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಪೆಟ್ರೋಲ್ ಇಂಜಿನ್ ಹೊಂದಿರುತ್ತೆ. ಇದರ ಸೀಟಿಂಗ್ ಕೆಪಾಸಿಟಿ ಬಂದು 5 ಸೀಟರ್ ಆಗಿರುತ್ತೆ. ಇದಿಷ್ಟು ಮಾರುತಿ ಸೆಲ್ರಿಯೋದು. ಇನ್ನು ಟಾಪ್ 6ಅಲ್ಲಿ ಬರ್ತಕ್ಕಂಥದ್ದು ಮಾರುತಿ ಎಕೋ. ಈ ಕಾರ್ ಬಂದು 17-26 ಮೈಲೇಜ್ ಕೊಡುತ್ತೆ. ಇದರ ಇಂಜಿನ್ ಬಂದು 1196 cc ಆಗಿರುತ್ತೆ. ಇದರ ಪ್ರೈಸ್ ಬಂದು 5.25 ಲಕ್ಷದಿಂದ 8 ಲಕ್ಷ ಅಂತಲೇ ಹೇಳ್ಬೋದು. ಇದರ ಪವರ್ ಬಂದು 80 bhp ಆಗಿರುತ್ತೆ. ಟಾರ್ಕ್ ಬಂದು 104 Nm ಟಾರ್ಕ್ ಹೊಂದಿರುತ್ತೆ. ಮತ್ತು ಪೆಟ್ರೋಲ್ ಇಂಜಿನು. ಇದು 5 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ. ಇದರ ಸೀಟಿಂಗ್ ಕೆಪಾಸಿಟಿ ಒಂದು 7 ಸೀಟರ್ಸ್ ಆಗಿರುತ್ತೆ. ಇದೊಂದು ವ್ಯಾನ್ ಅಂತಲೇ ಹೇಳ್ಬೋದು. ಇದಿಷ್ಟು ಮಾರುತಿ ಇಕೋದಾಗಿತ್ತು. ಇನ್ನು ಟಾಪ್ 5ಅಲ್ಲಿ ಬರ್ತಕ್ಕಂಥದ್ದು ಮಾರುತಿ ಎಸ್ಪ್ರೆಸ್ಸೋ. ಈ ಕಾರ್ ಬಂದು 24-32 ಮೈಲೇಜ್ ಕೊಡುತ್ತೆ. ಮತ್ತು 998 cc ಇಂಜಿನ್ ಹೊಂದಿರುತ್ತೆ. ಇದರ ಪ್ರೈಸ್ ಬಂದು 4,25,000ದಿಂದ 6 ಲಕ್ಷ ಅಂತಲೇ ಹೇಳ್ಬೋದು. ಇದರ ಪವರ್ ಬಂದು 66 bhp ಆಗಿರುತ್ತೆ. ಮತ್ತು ಟಾರ್ಕು 89 Nm ಟಾರ್ಕು. ಪೆಟ್ರೋಲ್ ಇಂಜಿನು. ಗೇರ್ ಬಂದು 5 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ. ಬಾಡಿ ಟೈಪ್ ಬಂದು 5 ಸೀಟರ್ ಆಗಿರುತ್ತೆ. ಇದಿಷ್ಟು ಮಾರುತಿ ಎಸ್ಪ್ರೆಸ್ಸೋ. ಟಾಪ್ 4ಅಲ್ಲಿ ಬರ್ತಕ್ಕಂಥದ್ದು ಮಾರುತಿ ಆಲ್ಟೋ 800. ಇದರ ಕೊಡ್ತಕ್ಕಂಥ ಮೈಲೇಜ್ ಬಂದು 24-31. ಮತ್ತು ಇದರ ಇಂಜಿನ್ ಬಂದು 796 cc ಇಂಜಿನ್ ಆಗಿರುತ್ತೆ. ಪ್ರೈಸ್ ಬಂದು 3.5 ಲಕ್ಷದಿಂದ 5.25 ಲಕ್ಷ ಅಂತಲೇ ಹೇಳ್ಬೋದು. ಪವರ್ ಬಂದು 66 bhp. ಟಾರ್ಕ್ ಬಂದು 89 Nm ಟಾರ್ಕು. ಮತ್ತು ಪೆಟ್ರೋಲ್ ಇಂಜಿನು. ಇದರಲ್ಲಿರ್ತಕ್ಕಂಥ ಗೇರ್ ಬಾಕ್ಸ್ ಒಂದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಆಗಿರುತ್ತೆ. ಮತ್ತು 5 ಸೀಟರ್ ಹೊಂದಿರುತ್ತೆ ಈ ಕಾರು. ಇದಿಷ್ಟು ಮಾರುತಿ ಆಲ್ಟೋ 800 ಆರೆ. ಇನ್ನು ಟಾಪ್ 3ಅಲ್ಲಿ ಬರ್ತಕ್ಕಂಥದ್ದು ರೆನಾಲ್ಟ್ ಕ್ವಿಡ್ಡು. ಇದು 20-23 ಮೈಲೇಜ್ ಕೊಡುತ್ತೆ. ಇದರ ಇಂಜಿನ್ ಕೆಪಾಸಿಟಿ ಬಂದು 799 cc ಆಗಿರುತ್ತೆ. ಮತ್ತು ಇದರ ಪ್ರೈಸ್ ಬಂದು 4.25 ಲಕ್ಷದಿಂದ 6 ಲಕ್ಷ ಅಂತಲೇ ಹೇಳ್ಬೋದು. ಇದರ ಪವರ್ ಬಂದು 67 bhp ಆಗಿರುತ್ತೆ. ಮತ್ತು ಟಾರ್ಕ್ ಬಂದು 90 Nm ಟಾರ್ಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಇದು. ಮತ್ತು ಗೇರ್ ಬಂದು 5 ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ. ಇದರಲ್ಲಿರ್ತಕ್ಕಂಥ ಸೀಟಿಂಗ್ ಕೆಪಾಸಿಟಿ ಬಂದು 5 ಸೀಟರ್ ಆಗಿರುತ್ತೆ. ಇದಿಷ್ಟು ರೆನಾಲ್ಟ್ ಕ್ವಿಡ್ದಾಗಿತ್ತು. ಇನ್ನು ಟಾಪ್ 2ಅಲ್ಲಿ ಬರ್ತಕ್ಕಂಥದ್ದು ಡಸ್ಟನ್ ರೆಡಿ ಗೋ. ಈ ಕಾರ್ ಕೊಡ್ತಕ್ಕಂಥ ಮೈಲೇಜ್ ಬಂದು 20-22. ಇದರ ಇಂಜಿನ್ ಬಂದು 799 cc ಆಗಿರುತ್ತೆ. ಇದರ ಪ್ರೈಸು 3.25 ಲಕ್ಷದಿಂದ 5 ಲಕ್ಷ ಅಂತಲೇ ಹೇಳ್ಬೋದು. ಇದರ ಪವರ್ ಬಂದು 67 bhp ಆಗಿರುತ್ತೆ. ಟಾರ್ಕು 91 Nm ಟಾರ್ಕು. ಮತ್ತು ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ. ಟಾಪ್ 2ಅಲ್ಲಿ ಬರ್ತಕ್ಕಂಥದ್ದು ಇದಿಷ್ಟು ಮಾಹಿತಿ ಆಗಿತ್ತು. ಇನ್ನು ಟಾಪ್ 1ಅಲ್ಲಿ ಬರ್ತಕ್ಕಂಥದ್ದು ಬಜಾಜ್ ಕ್ವಿಟ್ಟು. ಇದು ಕೊಡ್ತಕ್ಕಂಥ ಮೈಲೇಜ್ ಬಂದು 35-43 ಅಂತಲೇ ಹೇಳ್ಬೋದು. ಮತ್ತು ಇದರ ಇಂಜಿನ್ ಬಂದು ಬರೀ 216 cc ಆಗಿರುತ್ತೆ ಅಷ್ಟೇ. ಇದರ ಪ್ರೈಸ್ ಬಂದು 2 ಲಕ್ಷದಿಂದ 3 ಲಕ್ಷ ಅಷ್ಟೇ. ಮತ್ತು ಪವರ್ ಬಂದು 10.8 bhp. ಟಾರ್ಕ್ ಬಂದು 16 Nm ಟಾರ್ಕ್ ಆಗಿರುತ್ತೆ. ಮತ್ತು ಇದು ಪೆಟ್ರೋಲ್ ಇಂಜಿನ್ ಹೊಂದಿರಲ್ಲ, CNG ಗ್ಯಾಸ್ ಇಂಜಿನ್ ಹೊಂದಿರುತ್ತೆ. ಇದರಲ್ಲಿರ್ತಕ್ಕಂಥ ಗೇರ್ ಬಂದು 5 ಸ್ಪೀಡ್ ಆಗಿರುತ್ತೆ. ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಹೊಂದಿರುತ್ತೆ. ಟಾಪ್ 1ಅಲ್ಲಿ ಬರ್ತಕ್ಕಂಥದ್ದು ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು. ಇದಿಷ್ಟು ಟಾಪ್ 7 ಚೀಪೆಸ್ಟ್ ಕಾರ್ಸ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಅತಿ ಕಡಿಮೆಯ ಪ್ರೈಸುಳ್ಳ ಕಾರ್ಗಳು ಇವಾಗಿವೆ. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.